ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಮಟನ್ ಕೈಮಾ ಉಂಡೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಪೌಡರ್, ಮಸಾಲ ಪೌಡರ್, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಮಟನ್ 1/4 kg ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ತೆಂಗಿನಕಾಯಿ ತುರಿದು ಇಟ್ಕೊಳ್ಬೇಕು. ಇದನ್ನೆಲ್ಲ ಫಸ್ಟು ನಾವು ತರಿಯಾಗಿ ರುಬ್ಕೋಬೇಕು. ಮಟನ್ನು ನೆಕ್ಸ್ಟು ಇದು ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ಮಟನ್ನ ರುಬ್ಕೋಬೇಕು. ಇನ್ನೊಂದೇನು ಗೊತ್ತಾ ಗೈಸ್, ಸ್ಪೆಷಲ್ ಇದ್ರದ್ದು ನಾವು ಕಡಲೆ ಮತ್ತು ಮೊಟ್ಟೆ ಇಲ್ಲದೆ ಮಾಡಿದ್ದೀವಿ. ಅದೇ ಇದ್ರದ್ದು ಸ್ಪೆಷಲ್. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂಡು ರುಬ್ಕೋಬೇಕು. ಒಂದೊಂದಾಗಿ ಹಾಕೋಬೇಕು. ಇದಕ್ಕೆ ನಾವು ಉಪ್ಪು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀವಿ. ರುಬ್ಕೊಂಡಾಗಿದೆ. ಇವಾಗ ಮಟನ್ನು ಹಾಕ್ಕೊತಾ ಇದ್ದೀವಿ. ಮಟನ್ನ ವಿಬ್ ಮಾಡಬೇಕು. ಒಂದು 3 to 4 times ವಿಬ್ ಮಾಡಿ. ಇವಾಗ ಮಟನ್ ಮತ್ತು ಮಸಾಲ ರುಬ್ಬಿರೋದು ಉಂಡೆಯಾಗಿ ಮಾಡ್ಕೋಬೇಕು. ನಾನು ತೋರಿಸ್ತಾ ಇರೋಂಗೆ ಉಂಡೆಯಾಗಿ ಮಾಡ್ಕೋಬೇಕು. ಇವಾಗ ನಾವು ಒಂದು ಪಾತ್ರೆ ಅಥವಾ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ನೀಟಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಇದು ಒಂದು 5 ಅಥವಾ 40 seconds ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇವಾಗ ಫ್ರೈ ಆಗಿದೆ. ಇವಾಗ ಒಂದೊಂದಾಗಿ ಕೈಮಾವನ್ನು ಹಾಕ್ಕೊಳ್ಳೋಣ. ನಿಧಾನಕ್ಕೆ ಒಂದೊಂದಾಗೆ ಹಾಕೋಬೇಕು. ಹಂಗೆ ಅದು ಎಣ್ಣೆಯಲ್ಲಿ ಬೇಯಬೇಕು. ಹಾಕಿದ ತಕ್ಷಣ ನೀವು ಕೈಯಲ್ಲಿ ಅಲ್ಲಾಡಿಸ್ಬೇಡ್ರಿ, ಅದು ಮುರಿದೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಕಲರ್ ಚೇಂಜ್ ಆದಮೇಲೆ ಫ್ರೈ ಆದಮೇಲೆ ನೀವು ಮಾಡೋಕ್ಕಾಗೋದು. ಎಲ್ಲದನ್ನೂ ನೀಟಾಗಿ ಒಂದೊಂದಾಗಿ ಹಾಕ್ಕೋಬೇಕು. ಒಂದೊಂದಾಗಿ ನೀಟಾಗಿ ಹಾಕ್ಕೋಬೇಕು. ಇವಾಗ ಕಲರ್ ಚೇಂಜ್ ಆಗಿದೆ, ಫ್ರೈ ಸ್ವಲ್ಪ ಆಗಿದೆ. ಇವಾಗ ನಾವು ಕೈಯಲ್ಲಿ ಇಟ್ಕೊಂಡು ಮೇಲೆ ಕೆಳಗೆ ಅಲ್ಲಾಡಿಸ್ಬೇಕು. ಈ ಥರ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೀವು ಚಮಚದಲ್ಲಿ ಮಾಡಿದ್ರೂ ಏನೂ ಆಗಲ್ಲ. ಸ್ವಲ್ಪ ಆಗಲೇ ಫ್ರೈ ಆಗಿರೋ ಕಲರ್ ಕಾಣಿಸ್ತಾ ಇದೆ. ಇವಾಗ ಚಮಚದಲ್ಲಿ ಮಾಡಿದ್ರೂ ಏನೂ ಹಾಕಲ್ಲ. ಇವಾಗ ನಿಮಗೆ ಕಾಣಿಸ್ತಿದೆ, ಫ್ರೈ ಆಗಿರೋ ಕಲರ್ ನಿಮಗೆ ಕಾಣಿಸ್ತಿದೆ ಅಲ್ವಾ? ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ಹೊತ್ತು, ಇನ್ನು 10-15 ನಿಮಿಷದಲ್ಲಿ ನಿಮ್ಮ ಮಟನ್ ಕೈಮಾ ರೆಡಿ ಆಗಿರುತ್ತೆ. ಸ್ಮೆಲ್ಲು ಬರ್ತಾ ಇದೆ ಗಾಯ್ಸ್. ಸ್ಮೆಲ್ಲು ತಗೊತಾ ಇದ್ರೆ ತಿಂತಾ ಇರಬೇಕು ಅನಿಸುತ್ತೆ, ನೋಡ್ತಿದ್ರು ತಿಂತಾ ಇರಬೇಕು ಅನಿಸುತ್ತೆ. ಕೈಮಾ ಉಂಡೆ ಅಂದಿದ ತಕ್ಷಣವೇ ಬಾಯಲ್ಲಿ ನೀರು ಬಂದುಬಿಟ್ಟಿರ್ಬೇಕಲ್ಲ ನಿಮಗೆ. ನೋಡಿ, ನೀಟಾಗಿ ಕೈ ಆಡಿಸಿದ್ರು ಇವಾಗ ಏನೂ ಆಗಲ್ಲ, ಮುರಿದೋಗಲ್ಲ. ಸ್ವಲ್ಪ ಫ್ರೈ ಆದಮೇಲೆ ನೀವು ಮಾಡಬೇಕು. ನೀರು ಹಾಕಿದ್ದೀವಲ್ಲ, ಎಲ್ಲ ಕುದೀತಾ ಇದೆ. ಇವಾಗ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಕೈಮಾ ಉಂಡೆ ರೆಡಿ ಆಗೇ ಹೋಗುತ್ತೆ ಗಾಯ್ಸ್. ಸ್ಮೆಲ್ಲು ಬರ್ತಾ ಇದೆ ಗೈಸ್. ಇವಾಗ ನೋಡಿ, ಜಾಸ್ತಿ ಕುದಿಯೋಕ್ಕೆ ಹೋಗ್ತಾ ಇದೆ. ಇವಾಗ ನಾವು ತಟ್ಟೆ ಮುಚ್ಚಿದ್ದೀವಿ ಗೈಸ್. ಇವಾಗ ಮುಚ್ಚಿ ತೆಗಿತಾ ಇದ್ದೀವಿ. ನಮ್ಮ ಕೈಮಾ ಉಂಡೆ ರೆಡಿ ಆಗಿದೆ ಆಗಲೇ ಸರ್ವ್ ಮಾಡೋಕ್ಕೆ ಮತ್ತು ತಿನ್ನೋಕ್ಕೆ.
ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡಿಕೊಂಡು ತಿನ್ನೋದೇ. ಇವಾಗ ಸರ್ವ್ ಮಾಡ್ಕೊತಾ ಇದ್ದೀವಿ. ಸ್ಮೆಲ್ ಹಂಗೆ ಘಮ ಘಮ ಅಂತ ಇದೆ ಗಾಯ್ಸ್. ಇವಾಗ ಟೇಸ್ಟ್ ನೋಡಿ ಹೇಳ್ತೀವಿ. ಟೇಸ್ಟ್ ನೋಡ್ತಾ ಇದ್ದೀವಿ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಚೆನ್ನಾಗಿದ್ದರೆ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.